ನಯನಾಳನ್ನು ಕಾಡಿಸಿ ಹೊರಗೆ ಕಳುಹಿಸಿದವನು ತನ್ನ ಗೆಳೆಯನಿಗೆ ಕರೆ ಮಾಡಿ, ನಿನ್ನ ಹುಡುಗಿ ಕೋಪ ಮಾಡಿಕೊಂಡು ಹೋದ್ಲು, ಸ್ವಲ್ಪ ಸಮಾಧಾನ ಮಾಡ್ಕೋ ಗುರು ಎಂದವನು ಗಂಭೀರವಾಗಿ ಡಾಕ್ಟರ್ ವೈಭವ್ ಜೊತೆ ಪಲ್ಲವಿಯ ಬಳಿ ವಿಚಾರಣೆ ಮಾಡಲು ತಯಾರಾದನು. ಪಲ್ಲವಿ: ರೈಟ್, ಈಗ ಏನು ಅನ್ನಿಸ್ತಿದೆ? ಆರೋಗ್ಯ ಎಲ್ಲ ಸರಿ ಇದೆಯಾ? ಏನು ತೊಂದರೆ ಇಲ್ಲ ಅಲ್ವಾ? ಮಾತನಾಡಬಹುದು ತಾನೆ? ವಿಚಾರಣೆ ಮೊದಲು ಅವಳ ಸ್ಥಿತಿ ವಿಚಾರಿಸಿದನು ವರುಣ್. ಓಕೆ ಸರ್ ಎಂದಳು ಮೆಲುವಾಗಿ. ಅವಳಿಗೂ ಒಂದು ಕಳವಳ ಇದ್ದುದರಿಂದ. ಸರಿ, ನಿಮ್ಮ ಪರಿಚಯ ಹೇಳಿ, ನಿಮ್ಮ ಬಗ್ಗೆ, ನಿಮ್ಮ ಊರು, ಅಪ್ಪ ಅಮ್ಮ ಎಂದವನು ಅವಳ ಪೂರ್ವಪರದ ಬಗ್ಗೆ ಕೇಳಿದನು. ಸರ್, ನನ್ನ ಹೆಸರು ಪಲ್ಲವಿ. ನಾನೊಬ್ಬಳ ಅನಾಥೆ. ಇಲ್ಲೇ ಸಿಟಿಯಿಂದ 5 ಕಿಲೋಮೀಟರ್ ಆಚೆ ಇರುವ ಸತ್ಯಾಶ್ರಯ ಆಶ್ರಮದಲ್ಲಿ ಇದ್ದೀನಿ. ನಾನು BSc AG ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. 18,000 ಸಂಬಳ ಸಿಗ್ತದೆ. ಸ್ವಲ್ಪ ಆಶ್ರಮಕ್ಕೆ ಕೊಟ್ಟು ಅಲ್ಲೇ ಇದ್ದೀನಿ. ನನಗೆ ನನ್ನ ಫ್ರೆಂಡ್ ಚಾರು ಬಿಟ್ಟರೆ ಇನ್ಯಾರೂ ಇಲ್ಲ ಸರ್ ಎಂದವಳ ಕಂಗಳು ಹನಿಗೂಡಿತು. ಓ ಸಾರಿ, ನನಗೆ ಗೊತ್ತಿರಲಿಲ್ಲ. ನಿಮಗೆ ಸಿಟಿವರೆಗಿನ ಕಾಡಿನ ಬಳಿ ಆಕ್ಸಿಡೆಂಟ್ ಆಗಿತ್ತು. ನಮ್ಮ ಸಿಬ್ಬಂದಿಗಳಿಗೆ ತಿಳಿದು ಇಲ್ಲಿಗೆ ಸೇರಿಸಿದರು. ಆದರೆ ಅಲ್ಲಿ ನಮಗೆ ಯಾವುದೇ ಬಲವಾದ ಸಾಕ್ಷಿ ಸಿಗಲಿಲ್ಲ. ನಿಮ್ಮ ಬಾಯಿಂದ ನಿಜವಾದ ವಿಚಾರ ತಿಳಿಯಲು ಇಷ್ಟು ಸಮಯ ಹಿಡಿಯಿತು. ಹೇಳಿ, ನೀವ್ಯಾಕೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರಿ? ನಿಮಗೆ ಅಲ್ಲೇನು ಕೆಲಸ ಇತ್ತು ಎಂದನು. ಗೊತ್ತಿಲ್ಲ ಸರ್, ನಾನು ಆ ಜಾಗಕ್ಕೆ ಹೇಗೆ ಹೋದೆ ಅಂತ ನನಗೂ ತಿಳಿದಿಲ್ಲ. ನನಗೆ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಆಶ್ರಮದ ಹತ್ತಿರದಲ್ಲಿರುವ ಬಸ್ ಸ್ಟಾಪ್ ಹತ್ತಿರ ಸರ್. ನಾನು ಹೋಗುವಾಗ ಹಿಂದಿನಿಂದ ಕಾರಿನಲ್ಲಿ ಬಂದು ಗುದ್ದಿದ್ರು ಎಂದಳು. ಏನು, ಆಶ್ರಮದ ಹತ್ತಿರನ? ನಿಮಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು? ಅವರ ಮುಖ ನೆನಪಿದೆಯಾ? ಅಥವಾ ಅಪರಿಚಿತನ? ನಿಮಗೂ ಅವರಿಗೂ ಏನಾದರೂ ಸಂಬಂಧ ಇದೆಯಾ? ಯಾಕೆ ಆಕ್ಸಿಡೆಂಟ್ ಆಗಿದ್ದು? ಏನಾದರೂ ಐಡಿಯಾ ಇದೆಯಾ ಎಂದನು ವರುಣ್. ಗೊತ್ತಿದೆ ಸರ್, ಯಾಕೆಂದರೆ ನನ್ನ ಪ್ರೀತಿಯ ಗೆಳತಿ ಚಾರುಗಾಗಿ ಸರ್ ಎಂದವಳು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಅವಳ ಅಳು ಕಂಡು ಗಾಬರಿಯಾದವನು, ಪಲ್ಲವಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಏನಾಯಿತು? ಯಾಕೆ ಅಳ್ತಿದ್ದೀರಾ? ನೀವೀಗ ಹತ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋಲ್ಲ. ಮೊದಲು ವಿಷಯ ಏನಂತ ಹೇಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಮೊದಲು ಅಳುವುದು ನಿಲ್ಲಿಸಿ ಎಂದನು. ವಿಷಯ ಗಂಭೀರವಾಗಿದೆ ಎಂದು ತಿಳಿದು ಹೋಗಿತ್ತು. ಅಳದೆ ಏನು ಮಾಡಲಿ ಸರ್? ಆ ಪಾಪಿಗಳು ನನ್ನೆದುರಿಗೆ ನನ್ನ ಚಾರುನ ಹಿಂಸೆ ಕೊಟ್ಟು ಸಾಯಿಸಿಬಿಟ್ರು. ಆದರೂ ನನ್ನ ಕೈಯಿಂದ ಏನು ಮಾಡೋಕ್ಕೆ ಆಗಲಿಲ್ಲ ಸರ್. ನನ್ನ ಗೆಳತಿ ಸಾವಿಗೆ ನ್ಯಾಯ ಕೊಡಿಸೋಕ್ಕೆ ಆಗಲಿಲ್ಲ ಪಾಪಿ ನಾನು ಎಂದವಳು ಹಣೆ ಚಚ್ಚಿಕೊಂಡು ರೋಧಿಸುತ್ತಿದ್ದಳು. ವಾಟ್? ಅಂದರೆ ನಿಮ್ಮ ಜೊತೆ ಇನ್ನೊಬ್ಬರು ಇದ್ದಾರಾ? ಅದೇಗೆ ಸಾಧ್ಯ? ನಮಗೆ ಅವತ್ತು ಸಿಕ್ಕಿದ್ದು ನಿಮ್ಮದೊಂದೇ ಕೇಸ್. ಇನ್ಯಾವ ಕೊಲೆ ಕೇಸ್ ಆಗಲಿ, ಬೇರೆ ಯಾವ ಕೇಸ್ ರಿಜಿಸ್ಟರ್ ಆಗಿಲ್ಲ. ಏನಾಯಿತು ಅಂತ ಮೊದಲು ಸರಿಯಾಗಿ ಹೇಳಿ. ಅಳುವುದು ನಿಲ್ಲಿಸಿ ತುಸು ಗದರಿದಂತೆ ಹೇಳಿದನು. ಅವನಿಗೆ ಕೇಸ್ ವಿಷಯ ತಲೆಕೆಡಿಸಿತ್ತು. ನಾನು ನನ್ನ ಗೆಳತಿ ಚಾರು ಅನಾಥರು ಸರ್. ಆಶ್ರಮದಲ್ಲಿ ಭೇಟಿಯಾಗಿ ಸ್ನೇಹಿತರಾಗಿದ್ದೆವು. ನನಗೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಆದರೆ ಚಾರು ಕೆಲಸಕ್ಕೆ ಅಂತ ಅಲೆಯುತ್ತಿದ್ಲು. ಅದಕ್ಕೆ ನಮ್ಮ ಆಶ್ರಮದ ಮೇಡಮ್ ಅವಳಿಗೆ ಆಶ್ರಮದ ಮಕ್ಕಳಿಗೆ ಪಾಠ ಮಾಡಲು ಸೇರಿಸಿದರು. ಎಲ್ಲ ಚೆನ್ನಾಗೇ ಇತ್ತು ಸರ್. ಅದು ಅವನು ಬರುವವರಿಗೂ ಮಾತ್ರ ಎಂದವಳ ಕಣ್ಣಲ್ಲಿ ಭಯ ಇಣುಕಿತು. ಯಾರು ಬರುವವರಿಗೆ ಎಂದನು. ತ್ಯಾಗಿ ಸರ್, ಅವನೊಬ್ಬ ದೊಡ್ಡ ಕ್ರಿಮಿನಲ್. ಅಷ್ಟೇ ಅಲ್ಲ, ದೊಡ್ಡ ಕಾಮುಕ, ಹೆಣ್ಣು ಬಾಕ. ಅವನು ಮೇಲೆ ಗೋವಿನ ವೇಷ ಧರಿಸಿ ಮೈ ತುಂಬ ವಿಷ ತುಂಬಿಕೊಂಡಿರೋ ಸರ್ಪ ಸರ್. ನಮ್ಮಂಥ ಅನಾಥ ಹೆಣ್ಣು ಮಕ್ಕಳ ಜೀವನದ ದೊಡ್ಡ ಮೃತ್ಯು ಅವನು ಎಂದಳು ರೋಷದಿಂದ. ತ್ಯಾಗಿನಾ? ಅವನು ಕ್ರಿಮಿನಲ್ ರೌಡಿನಾ? ಅವನ ಬಗ್ಗೆ ಬೇರೆ ಏನು ಗೊತ್ತಿದೆ? ಅವನಿಂದ ನಿಮ್ಮ ಗೆಳತಿಗೆ ಹೇಗೆ ತೊಂದರೆ ಆಯಿತು? ಅವನು ನಿಮಗೆ ಹೇಗೆ ಪರಿಚಯ ಎಂದವನಿಗೆ ಆ ಹೆಸರು ಕೇಳಿದ ನೆನಪೇ ಇರಲಿಲ್ಲ. ಅವನು ಬೆಸರಾಂತ ಉದ್ಯಮಿ ಅಂತ ಅಷ್ಟೇ ಗೊತ್ತಿರೋದು ಸರ್. ಅವನು ಯಾವಾಗಲೂ ನಮ್ಮ ಆಶ್ರಮಕ್ಕೆ ಬರೋನು. ಅವನ ಜೊತೆ ಇನ್ನೂ ಇಬ್ಬರು ಇದ್ದರು. ಅವನು ಬಂದು ಮಕ್ಕಳ ಜೊತೆ ಸಮಯ ಕಳೆಯೋದು, ಅವ್ರು ತಂದಿರೋ ಸಿಹಿಯನ್ನೆಲ್ಲ ಆಶ್ರಮದ ಮಕ್ಕಳಿಗೆ ಹಂಚಿ ಹೋಗೋದು ಸರ್. ಬರುತ್ತಾ ವಾರಕ್ಕೊಮ್ಮೆ ಬರ್ತಿದ್ದವರು 2 ದಿನಕ್ಕೆ ಒಮ್ಮೆ ಬರೋಕ್ಕೆ ಶುರು ಮಾಡಿದರು. ಒಂದೊಂದು ಸಾರಿ ತ್ಯಾಗಿ ಒಬ್ಬನೇ ಬರ್ತಿದ್ದ. ಜೊತೆಗೆ ಚಾರು ಜೊತೆ ಜಾಸ್ತಿ ಸಮಯ ಕಳೀತಿದ್ದ. ಆದರೆ ನಾನು ಅದನ್ನು ಜಾಸ್ತಿ ತಲೆಗೆ ಹಾಕಲಿಲ್ಲ. ಮಾಮೂಲಿ ಅಂತ ಸುಮ್ಮನೆ ಆಗಿದ್ದೆ. ಅದೇ ನಾನು ಮಾಡಿದ ತಪ್ಪು ಸರ್ ಎಂದವಳ ಕಣ್ಣೀರು ಕೆನ್ನೆ ತೋಯಿಸಿತು. ಅವಳನ್ನೇ ದಿಟ್ಟಿಸಿ ನೋಡಿದನು ವರುಣ್. ಇತ್ತ ಕಡೆ ಊಟ ಮುಗಿಸಿ TV ನೋಡುತ್ತಾ ಕುಳಿತಿದ್ದ ವೇದಾನ ಬಳಿ ಬಂದ ಕರಣ್ ಅವಳ ಒತ್ತಿಕೊಂಡು ಕುಳಿತು, ವೇದಾ, ನೀನು ಹೇಳಿದಂತೆ ಕಾಲೇಜ್ಗೆ ಸೇರಿಸಿದೆ ತಾನೆ? ಮತ್ತೇನೇ ನಿಂದು?
ನಮ್ಮ ರೂಮ್ನಲ್ಲಿ ಇರು, ಇನ್ಮೇಲೆ ಇಬ್ಬರಿಗೂ ಯಾಕೆ ಬೇರೆ ಬೇರೆ ರೂಮ್ ಎಂದನು ಅವಳ ಬಳಸಿ. ಮೂತಿ ತಿರುವಿ, ನೋವೇ, ನಾನು ಯಾವುದೇ ಕಾರಣಕ್ಕೂ ಆ ರೂಮ್ನಲ್ಲಿ ಇರೋಲ್ಲ. ಈ ಮನೆಗೆ ಬರುವಾಗಲೇ ಹೇಳಿ ಬಂದಿದ್ದೀನಿ ನಾನು, ನಿಮ್ಮ ಜೊತೆ ಒಟ್ಟಿಗೆ ಇರುವುದಿಲ್ಲ ಅಂತ. ನೀವು ಮರೆತಿರ್ಬೋದು, ನಾನು ಮರೆತಿಲ್ಲ ಎಂದಳು ಅವನಿಂದ ಬಿಡಿಸಿಕೊಂಡು. ಪ್ಲೀಸ್ ಬಾ ಬಂಗಾರಿ, ಗಂಡ ಹೆಂಡತಿ ಅಂದಮೇಲೆ ಜಗಳ ಮಾಮೂಲಿ. ಅದನ್ನೇ ಇಟ್ಕೊಂಡು ಹೀಗೆ ದೂರ ಇರೋದು ಸರಿನಾ? ನೀನು ನನ್ನ ಬಂಗಾರ ಅಲ್ವಾ, ಬಾರೆ, ನನಗೆ ಒಬ್ಬನಿಗೆ ರೂಮ್ನಲ್ಲಿರೋಕ್ಕೆ ಬೇಜಾರು ಎಂದನು ಮುಖದಪ್ಪ ಮಾಡಿಕೊಂಡು. ಅದಕ್ಕೆ ನಾನೇನು ಮಾಡಲಿ? ನಿಮಗೆ ನನ್ನ ಬಿಟ್ಟಿರೋಕ್ಕೆ ಆಗೋಲ್ಲ ಅಂದರೆ ನಂಬೋ ಮಾತಾ ಹೇಳಿ? ಸುಮ್ಮನೆ ಹೋಗಿ ಮಲಗಿ, ನನಗಂತೂ ನಿಮ್ಮ ಜೊತೆ ಆ ರೂಮ್ನಲ್ಲಿ ಇರೋದು ಇಷ್ಟ ಇಲ್ಲ ಎಂದಳು ಮೊಂಡು ಹುಡುಗಿಯಂತೆ. ನೀ ಏನಾದರೂ ಹೇಳ್ಕೋವೇದ, ಅದನ್ನು ಕಟ್ಕೊಂಡು ನನಗೇನು, ಸುಮ್ಮನೆ ರೂಮ್ನಲ್ಲಿ ಮಲಗು ಬಾ, ನನಗೆ ಕೋಪ ಭರಿಸ್ಬೇಡ. ಸಾಧಾರ ಕೊಟ್ಟರೆ ಅತಿಯಾಗಿ ಆಡ್ತೀಯ. ನಿಂಗೆ ಇಷ್ಟ ಬಂದಾಗೆ ಇರು, ಆದರೆ ನನ್ನ ಜೊತೆ ನನ್ನ ರೂಮ್ನಲ್ಲಿ ಇರು. ಮದುವೆಯಾಗಿ 1 ವರ್ಷನೂ ಆಗಿಲ್ಲ, ಆಗಲೇ 2 ರೂಮ್ನಲ್ಲಿ ಮಲಗುವುದು ಚೆಂದ ಅಲ್ಲ. ಅವನೇ ಸೋತು ಅವಳ ಓಲೈಸಲು ನೋಡಿದನು. ಆಗೋಲ್ಲ ಅಂದರೆ ಆಗೋಲ್ಲ, ನಿಮ್ಮ ಜೊತೆ ಇದ್ದು ಇನ್ನೊಂದು ಅಬೋಷನ್ ಮಾಡಿಸ್ಕೊಳ್ಳೋಕೆ ನಾನು ತಯಾರಿಲ್ಲ. ತಿರಸ್ಕಾರ ಭಾವದಿಂದ ಕರನ್ನ ಹೀಯಾಳಿಸುವ ಕೆಲಸಕ್ಕೆ ಕೈ ಹಾಕಿದ್ಲು. ಸರಿ, ಬರಬೇಡ, ಇಲ್ಲೇ ಬಿದ್ದಿರು. ಈ ಸುಖಕ್ಕೆ ಮದುವೆ ಬೇರೆ ಆಗಬೇಕಾಗಿತ್ತಾ? ನಾನು ತೆಪ್ಪಗೆ ಇರದೆ ಬರೀ ಹುಡುಗಾಟ, ನಿಂಗೆ ಸ್ವಲ್ಪನೂ ಸೂಕ್ಷ್ಮದ ಅರಿವಿಲ್ಲ. ಎಲ್ಲಿಂದ ಗಂಟು ಬಿದ್ದಿಯೋ ಎಲ್ಲ ನನ್ನ ಕರ್ಮ ಎಂದವನು ಆದಷ್ಟು ಕೋಪ ತಡೆದು ಸಿಡಿಮಿಡಿಗೊಂಡನು. ನನಗೆ ಸೂಕ್ಷ್ಮದ ಅರಿವಿದೆ ಕರಣ್, ನಿಮ್ಮ ಥರ ಮ್ಯಾನೇಜರ್ ಮಾತು ಕೇಳಿ ಮಗುನ ಸಾಯಿಸಲಿಲ್ಲ. ನಿಮಗೆ ಸುಖಕ್ಕೆ ಅಷ್ಟೇ ನಾನು ಬೇಕು, ಆದರೆ ಮಗು ಜವಾಬ್ದಾರಿ ಹೊರಕ್ಕೆ ನೀವು ರೆಡಿ ಇಲ್ಲ. ನಿಮ್ಮನ್ನು ನಂಬಿ ಒಂದು ಸರಿ ನನ್ನ ನಿಮಗೆ ಒಪ್ಪಿಸಿ ಅನುಭವಿಸಿದ್ದೇ ಸಾಕು, ಮತ್ತದೇ ತಪ್ಪು ಮಾಡಲಾರೆ ಎಂದಳು ಕೋಪದ ಬರದಲ್ಲಿ. ಮಾತಿನ ಲಯವನ್ನೇ ಬದಲಾಯಿಸಿದಳು. ಅವಳ ಮಾತಿಗೆ ಸಿಡಿದವನು ಎದ್ದು ನಿಂತು, ನಾನೇ ಸಾಯಿಸಿದು ಕಣೆ, ನಾನೇ. ಏನಿವಾಗ ಸಮಾಧಾನ ಆಯ್ತಾ? ಹೋಗಿ ಬಿದ್ಕೋ ಹೋಗು. ಗಂಡನಾಗಿ ಹೆಂಡತಿನ ಏಕಾಂತವಾಗಿ ಇರಲು ಕರೆಯದೆ ಇನ್ಯಾರನ್ನು ಕರಿಬೇಕಿತ್ತು? ದನ ಬೆಳೆದಿರುವ ಥರ ಬೆಳೆದಿದ್ಯಾ? ಯಾವಾಗ ಏನು ಮಾತನಾಡಬೇಕು ಅನ್ನೋ ಅರಿವಿಲ್ಲ. ನೀನೇನು ತ್ರಿಪುರ ಸುಂದರಿನ? ನಿನ್ನ ಮುದ್ದಾಡದೆ ನಾನು ಬದುಕುವುದೇ ಇಲ್ಲ ಅನ್ನೋಕೆ? ಸುಮ್ಮನೆ ಇರ್ತಾನೆ ಅಂತ ಬಾಯಿಗೆ ಬಂದಂತೆ ಒದರ್ತೀಯ. ಇನ್ಮೇಲೆ ನಾನಾಗಿ ಅಪ್ಪಿತಪ್ಪಿಯೂ ನಿನ್ನ ಮುಟ್ಟಲ್ಲ. ಅಕಸ್ಮಾತ್ ಮುಟ್ಟಿದರೆ ಅವತ್ತೇ ನನ್ನ ಕೈನ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟಿಡ್ತೀನಿ, ಹೊರತು ನಿನ್ನ ಹತ್ರ ಬರೋಲ್ಲ ಎಂದವನು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು ಮಲಗಲು ಹೋದನು. ಆ ಕ್ಷಣಕ್ಕೆ ಅವಳಿಗೆ ಹಿಡಿದ ಭೂತ ಬಿಟ್ಟೋಗಿತ್ತು. ತಾನು ಮಾತನಾಡಿದು ತಪ್ಪು ಎನಿಸಿದರು ಕರಣ್ ಮಾತಿಗೆ ಬೇಸರವಾಗಿತ್ತು. ಸುಮ್ಮನೆ ಮಲಗಲು ಹೋದವಳಿಗೆ ತಿಳಿದಿಲ್ಲ, ಕರಣ್ ಎಲ್ಲರಂತೆ ಬಗ್ಗಿ ನಿಲ್ಲುವವನಲ್ಲ, ಹಠ ಹಿಡಿದ್ರೆ ತಪಸ್ಸಿಗೆ ಕುಳಿತ ನೀಲಕಂಠ ಅವನು ಎಂದು. ಇತ್ತ ಕಡೆ ವರುಣ್, ಪಲ್ಲವಿ ಮತ್ತು ಡಾಕ್ಟರ್ ವೈಭವ್ ಮುಂದೆ ನಯನನ ರೇಗಿಸಿದ್ದು ಅವಳಿಗೆ ಬೇಸರ ಮಾಡಿತ್ತು. ಜೊತೆಗೆ ಅವಳ ಪ್ರಿಯತಮನ ಮೇಲೆ ಕೋಪವೂ ಬಂದಿತ್ತು. ಹಿಂದು ಮುಂದೆ ಯೋಚಿಸದೆ ಒಂದೇ ಬಾರಿಗೆ ಎಲ್ಲರ ಮುಂದೆ ಬೈದದ್ದು ಅವಮಾನ ಆದಂತೆನಿಸಿತು. ತಾನು ಎಷ್ಟು ಸಹಿಸಿದರೂ ಅವನು ಹಿಂದು ಬೈದದ್ದು ನೋವುಂಟು ಮಾಡಿತ್ತು. ಹೊರಗಡೆ ಬಂದು ಮುಖ ಊದಿಸಿಕೊಂಡು ಕುಳಿತಿದ್ದಳು ನಯನ. ತಕ್ಷಣ ರಿಂಗಾಗುತ್ತಿದ್ದ ಫೋನ್ ಸದ್ದಿಗೆ ನೋಡಿದಳು. ಮುದ್ದಾದ ಅವಳ ಪ್ರಿಯತಮನ ಹೆಸರಿನ ಜೊತೆ ಫೋಟೋ ಕಂಗೊಳಿಸುತ್ತಿತ್ತು. ಅವನೇ ನೂತನ್. ಪ್ರೀತಿ ಮಾಡಲು ಶುರು ಮಾಡಿ 3 ವರ್ಷ ಆಗಿದೆ. ನೂತನ್ಗಿಂತ 6-7 ವರ್ಷ ಚಿಕ್ಕವಳು. ಆದರೂ ಅವನೆಂದರೆ ಏನೋ ಸೆಳೆತ. ನರ್ಸಿಂಗ್ಗೆ ಓದಲು ಹೋದಾಗ ವರ್ಮಾ ಕಾಲೇಜಿನಲ್ಲಿ ಪರಿಚಯವಾಗಿ ನಂತರ ಪ್ರೀತಿಯಾಗಿದ್ದು, ಆಗಿನಿಂದಲೂ ಅವನದು ಮಿತಿ ಮೀರದ ನಡವಳಿಕೆ ಜೊತೆ ಅತೀವ ಕಾಳಜಿ. ಅವಳು ಬಯಸುವುದು ಅವನ ಸಮಯ, ಆದರೆ ಅದೇ ಕಷ್ಟ. ಅವನಿಗಿರುವ ತಲೆಬಿಸಿಯಲ್ಲಿ ಸಿಗುವ 3-5 ನಿಮಿಷಗಳ ಮಾತುಕತೆಯ ಮೂಲಕ ಪ್ರೀತಿ ಸಾಗಿದೆ. 3 ವರ್ಷದಲ್ಲಿ ಒಮ್ಮೆಯೂ ಎದುರಿಗೆ ಬಂದು ಸಮಯ ಕಳೆಯಲಿಲ್ಲ, ಮತ್ತು ಸುತ್ತಲಿಲ್ಲ, ಏನು ಇಷ್ಟ ಕೇಳಲಿಲ್ಲ. ಅವನದು ಒಂದೇ ವಾದ, ನಾನು ಬ್ಯುಸಿ ಇರ್ತೇನೆ. ಮದುವೆ ನಂತರ ನೀನು ಏನು ಹೇಳಿದರೂ ಕೇಳುವೆ ಎನ್ನುವುದು. ಮನೆಯಲ್ಲಿ ಒಬ್ಬಳೇ ಮಗಳೆಂದು ಮುದ್ದಿನಿಂದ ಸಾಕಿದ ಎತ್ತವರಿಗೆ ಅವಳ ಮದುವೆ ಮಾಡುವ ಕನಸು. ಅವಳಿಗೂ ಮದುವೆ ಆಗಲು ಅಭ್ಯಂತರವಿಲ್ಲದೆ, ಆದರೆ ನೂತನ್ ಮಾತ್ರ ತನ್ನ ಕೆಲಸದಿಂದ ಬಿಡು ಸಿಗುವವರೆಗೂ ಮದುವೆ ಬೇಡ ಎನ್ನುವ ಅನಿಸಿಕೆ. ಮನೆಗೆ ಬಂದು ಮಾತಾಡು ಎಂದರೂ ಹಿಂದೇಟು ಹಾಕುತ್ತಿರುವವನ ಮೇಲೆ ತೀರದ ಅಸಮಾಧಾನ ಇದ್ದರೂ ಅವನ ಕಳೆದುಕೊಳ್ಳುವ ಭಯದಲ್ಲೇ ಮದುವೆ ಮಾತು ತಪ್ಪಿಸಲು ಕೆಲಸದ ನೆಪ ಒಡ್ಡಿ ನರ್ಸ್ ಆಗಿ ಬಂದಿರುವವಳಿಗೆ ಆಸಕ್ತಿ ಇಲ್ಲದಿದ್ದರೂ ಅವನಿಗಾಗಿಯೇ ಮಾಡುತ್ತಿರುವಳು. ಅವನು ರೇಗುವುದು ಬೈಯುವುದು ಹೊಸದಲ್ಲ. ಅವಳ ತರಲೆ ಬುದ್ಧಿಗೆ ಬೈಯುವನು. ಆದರೆ ಈಗ ಆತ ರೇಗಿದ ಮೇಲೆ ಯಾಕೋ ಬೇಸರವಾಯಿತು. ತಾನೊಬ್ಬಳು ನರ್ಸ್ ಎಂದೋ ಎಲ್ಲರ ಎದುರಿಗೆ ರೇಗಿದ್ದಕ್ಕೋ ಗೊತ್ತಿಲ್ಲ.
ಅವನೊಬ್ಬ ಹೆಸರಾಂತ ಉದ್ಯಮಿ ಅಂತ ಅಷ್ಟೇ ಗೊತ್ತಿರೋದು ಸರ್. ಅವನು ಯಾವಾಗಲೂ ನಮ್ಮ ಆಶ್ರಮಕ್ಕೆ ಬರೋನು. ಅವನ ಜೊತೆ ಇನ್ನೂ ಇಬ್ಬರು ಇದ್ದರು. ಅವ್ರು ಬಂದು ಮಕ್ಕಳ ಜೊತೆ ಸಮಯ ಕಳೆಯೋದು. ಅವ್ರು ತಂದಿರುವ ಸಿಹಿಯನ್ನೆಲ್ಲ ಆಶ್ರಮದ ಮಕ್ಕಳಿಗೆ ಹಂಚಿ ಹೋಗೋರು ಸರ್. ಬರುತ್ತಾ ವಾರಕ್ಕೊಮ್ಮೆ ಬರ್ತಿದ್ದವರು 2 ದಿನಕ್ಕೆ ಒಮ್ಮೆ ಬರೋಕ್ಕೆ ಶುರು ಮಾಡಿದರು. ಒಂದೊಂದು ಸಾರಿ ತ್ಯಾಗಿ ಒಬ್ಬನೇ ಬರ್ತಿದ್ದ. ಜೊತೆಗೆ ಚಾರು ಜೊತೆ ಜಾಸ್ತಿ ಸಮಯ ಕಳೀತಿದ್ದ. ಆದರೆ ನಾನು ಅದನ್ನು ಜಾಸ್ತಿ ತಲೆಗೆ ಹಾಕಲಿಲ್ಲ. ಮಾಮೂಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಅದೇ ನಾನು ಮಾಡಿದ ತಪ್ಪು ಸರ್ ಎಂದವಳ ಕಣ್ಣೀರು ಕೆನ್ನೆ ತೋಯಿಸಿತು. ಅವಳನ್ನೇ ದಿಟ್ಟಿಸಿ ನೋಡಿದನು ವರುಣ್. ಯಾಕೆ, ಏನಾಯಿತು? ಅವನಿಂದ ತೊಂದರೆ ಆಯಿತಾ ಎಂದನು ಅವಳ ಅಳುವನ್ನು ನೋಡಿ. ಬರೀ ತೊಂದರೆ ಆಗಿದ್ದರೆ ಸರಿ ಮಾಡ್ಬೋದಿತ್ತು ಸರ್, ಆದರೆ ಪ್ರಾಣನೇ ಹೋಗಿಬಿಡ್ತು. ಅವನ ಆಶ್ರಮದ ಹತ್ತಿರ ಬರುವುದು ಜಾಸ್ತಿ ಆದಾಗ ನಾನು ಚಾರು ಹತ್ರ ಕೇಳಿದೆ ಸರ್. ಈಗ ಅವಳು ನಾನು ತ್ಯಾಗಿ ಪ್ರೀತಿ ಮಾಡ್ತಿದ್ದೀನಿ, ಮುಂದೆ ಮದುವೆನೂ ಆಗ್ತೀವಿ ಅಂದ್ಲು. ನನಗೆ ಮೊದಲು ಅನುಮಾನ ಬಂದರೂ ಅವಳಿಗೆ ಪದೇ ಪದೇ ಕೇಳಿ ಬೇಸರ ಮಾಡುವುದು ಬೇಡ ಅಂತ ಸುಮ್ಮನೆ ಇದ್ದೆ. ಬರುತ್ತಾ ಅವರಿಬ್ಬರು ಹೊರಗಡೆ ಜೊತೆಯಾಗಿ ಅವನ ಕಾರ್ನಲ್ಲಿ ಸುತ್ತುವುದು ಮಾಡ್ತಿದ್ಲು. ತ್ಯಾಗಿ ಅವಳಿಗೆ ದಿನ ಏನೇನೋ ತುಂಬ ಬೆಲೆ ಬಾಳುವ ವಸ್ತುಗಳನ್ನು ಕೊಡಿಸ್ತಿದ್ದ. ತುಂಬ ಖುಷಿಯಾಗಿ ಇದ್ಲು ಸರ್ ಅವಳು. ಒಂದಿನ ಇದ್ದಕ್ಕಿದ್ದಂತೆ ಚಾರು ನನಗೆ ಫೋನ್ ಮಾಡಿ ಬೇಗ ಬಾ ಅಂತ ಒಂದು ಲೊಕೇಶನ್ ಕಳಿಸಿದ್ಲು ಸರ್. ನಾನು ಹೋಗಿ ನೋಡಿದಾಗ ಅಲ್ಲಿ ಎಂದವಳು ಮಾತು ನಿಲ್ಲಿಸಿ ತರ ನಡುಗುತ್ತಿದ್ದಳು. ಅಲ್ಲಿ ಅಲ್ಲಿ ಏನಾಯಿತು ಪಲ್ಲವಿ, ಹೇಳಿ ಎಂದನು ಏನಾಗಿರ್ಬೋದು ಎಂಬ ಅನುಮಾನದಿಂದ. ಚಾರು ಇಂದಿನ ದಿನ ಹೊರಗಡೆ ಹೋಗ್ತೀನಿ ಅಂತ ಹೋದವಳು ಸರ್. ಆಮೇಲೆ ಬರಲಿಲ್ಲ. ಏನೋ ಕೆಲಸ ಇರಬೇಕು ಎಂದು ನಾನು ಸುಮ್ಮನಿದ್ದೆ. ಅದರ ಮುಂದಿನ ದಿನ ರಾತ್ರಿ ಅವಳೇ ಫೋನ್ ಮಾಡಿ ಈಗಲೇ ಬಾ ಅಂತ ಅಳ್ತಾ ಹೇಳಿದ್ಲು ಸರ್. ನನಗೂ ಭಯ ಆಗಿ ಆ ಜಾಗಕ್ಕೆ ಹೋದೆ ಸರ್. ಅಲ್ಲಿದ್ದದ್ದು ಒಂದು ಫಾರ್ಮ್ ಹೌಸ್. ಬಾಗಿಲು ಲಾಕ್ ಆಗಿತ್ತು, ಆದರೆ ಒಳಗಡೆ ಬೆಳಕಿತ್ತು. ನಾನು ಹೊರಗಡೆ ಕಿಟಕಿಯಿಂದ ಎನುಕಿದ್ರೆ ಒಳಗಡೆ ಅವರೆಲ್ಲ ಏನೇನೋ ಮಾತನಾಡುವಾಗ ಅಲ್ಲಿನ ಪರಿಸ್ಥಿತಿ ನೋಡಿ ನನ್ನ ಮೈ ನಡುಗಿತು ಸರ್. ನನ್ನ ಚಾರು ಜೀವಂತ ಶವದಂತೆ ನಗ್ನಳಾಗಿ ಮಲಗಿದ್ದಳು. ಅವರೆಲ್ಲ ಸೇರಿ ಅತ್ಯಾಚಾರ ಮಾಡಿ ಅವಳ ಮೈ ಮೇಲೆ ಸಿಗರೇಟಿಂದ ಸುಟ್ಟು ಮೈಯೆಲ್ಲ ಗಾಯ ಮಾಡಿದರು ಸರ್. ಚಾರು ಸುತ್ತಲೂ ಕಣ್ಣಾಡಿಸಿದವಳು ಕಿಟಕಿ ಕಡೆ ನೋಡಿ ನನ್ನೆಡೆ ನೋವಿನ ನಗೆ ಬೀರಿ ಕೈ ಆಡಿಸಿದಳು. ಸರ್, ನನಗೆ ಅಳಕ್ಕೂ ಆಗಲಿಲ್ಲ ನನ್ನ ಚಾರು ಎಂದವಳು ಬಿಕ್ಕಳಿಸಿ ಅಳತೊಡಗಿದಳು. ಪಲ್ಲವಿ, ಪ್ಲೀಸ್ ಅಳಬೇಡಿ, ನೀವು ಈಗ ತಾನೇ ಹುಷಾರಾಗ್ತಿದ್ದೀರಾ, ಮತ್ತೆ ಸುಸ್ತು ಮಾಡ್ಕೋಬೇಡಿ ಎಂದವನ ಕಣ್ಣುಗಳು ತುಂಬಿಕೊಂಡವು. ಚಾರುವಿನ ಸ್ಥಿತಿ ನೆನೆದು ಎಲ್ಲರೂ ಸೇರಿ ನನ್ನ ಕಣ್ಣೆದುರೇ ನನ್ನ ಚಾರುನ ಹಿಂಸಿಸಿ ಕೊಂದು ಬಿಟ್ಟರು ಸರ್. ಅವರ ಫಾರ್ಮ್ ಹೌಸ್ ಪಕ್ಕನೇ ಜಾಗ ಇದೆ ಸರ್, ಅಲ್ಲಿ ಅವಳನ್ನು ಮಣ್ಣು ಮಾಡಿದ್ದಾರೆ ಸರ್. ಇದೆಲ್ಲ ಹೇಳೋಕ್ಕೆ ಪೊಲೀಸ್ಗೆ ಫೋನ್ ಮಾಡಿದೆ ಸರ್, ಆದರೆ ನೆಟ್ವರ್ಕ್ ಸರಿ ಇರಲಿಲ್ಲ. ಅದಕ್ಕೆ ಹೇಗೋ ತಪ್ಪಿಸಿಕೊಂಡು ಹೊರಗಡೆ ಬಂದು ಆಟೋ ಹೇರಿದೆ. ಆದರೆ ಅದನ್ನು ತ್ಯಾಗಿ ಗೆಳೆಯ ನೋಡಿಬಿಟ್ಟ ಸರ್. ಅವರೆಲ್ಲ ನನ್ನ ಫಾಲೋ ಮಾಡಿಕೊಂಡು ಬಂದರು. ನಾನು ಆಶ್ರಮದತ್ತ ಇಳಿದು ಹೋಗುವಾಗ ಹಿಂದಿನಿಂದ ಕಾರಿನಲ್ಲಿ ಗುದ್ದಿದ್ರು ಸರ್. ಅಷ್ಟೇ ನನಗೆ ನೆನಪಿರೋದು. ಮತ್ತು ನಾನು ಇವತ್ತೇ ಇದ್ದದ್ದು ಸರ್ ಎಂದವಳು ಇಷ್ಟು ದಿನ ಕಟ್ಟಿಕೊಂಡ ದುಃಖ ಹೊರಹಾಕಿದ್ಲು. ಅವಳ ತಲೆ ಸವರಿ, ಸರಿ, ಹಾಗೆ ಹೋಗಿದ್ದನ್ನು ಬದಲಾಯಿಸೋಕ್ಕೆ ಆಗೋಲ್ಲ ಪಲ್ಲವಿ, ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನೆಲ್ಲ ನೋಡ್ಕೊಳ್ತೀನಿ ಎಂದನು. ಇಲ್ಲ ಸರ್, ನನ್ನ ಚಾರು ಕೊನೆ ಕ್ಷಣದಲ್ಲಿ ನನ್ನ ನೋಡಿದ ನೋಟ ನಾನು ಮರೆತಿಲ್ಲ ಸರ್. ಆ ನೋಟದಲ್ಲಿ ಎಷ್ಟು ನೋವು ತುಂಬಿತ್ತು. ಅವಳು ನನ್ನ ತಂಗಿಯ ರೀತಿ ಇದ್ದವಳು. ಅವಳನ್ನು ಅವರೇ ಅಸಹ್ಯ ಆಗುತ್ತೆ ಸರ್. ನಾನು ಬದುಕಿರೋ ವಿಷಯ ಗೊತ್ತಾದರೆ ಅವರು ಯಾರೂ ನನ್ನ ಉಳಿಸೋಲ್ಲ. ಅದಕ್ಕೆ ಎಲ್ಲ ನಿಮಗೆ ಹೇಳಲೇಬೇಕು ಅಂತ ಜೀವ ಕೈಯಲ್ಲಿ ಹಿಡಿದು ಕಾಯ್ತಿದ್ದೆ. ಈಗ ಸಮಾಧಾನ ಆಯಿತು ಸರ್. ನೀವು ನನ್ನ ಚಾರು ಸಾವಿಗೆ ನ್ಯಾಯ ಕೊಡಿಸುವಿರಿ ಎಂದು ಭರವಸೆ ಇದೆ. ನಮ್ಮಂಥ ಅನಾಥರಿಗೆ ಪ್ರೀತಿ ಮಾಡುವ ಯೋಗ್ಯತೆಯೇ ಇಲ್ಲ ಸರ್. ಇದ್ದರೂ ಪ್ರೀತಿ ಹೆಸರಲ್ಲಿ ಈ ರೀತಿ ಉಪಯೋಗಿಸೋಕ್ಕೆ ನಮ್ಮನ್ನು ಬಳಸುವವರೇ ಜಾಸ್ತಿ ಎಂದಳು ವಿಷಾದವಾಗಿ ನಕ್ಕು. ಪಲ್ಲವಿ, ಪ್ಲೀಸ್ ಅಳಬೇಡಿ. ನಿಮ್ಮ ಗೆಳತಿ ಕತೆ ಕೇಳಿದರೆ ನನಗೆ ಅರಗಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನಿಮ್ಮ ನೋವು ನಾನು ಅರ್ಥ ಮಾಡಿಕೊಳ್ತಿದ್ದೀನಿ. ದಯವಿಟ್ಟು ಅಳಬೇಡಿ. ಈ ಕೇಸ್ ವಿಚಾರಣೆ ಮುಗಿದವರಿಗೆ ಶಿಕ್ಷೆ ಆಗುವವರೆಗೂ ನೀವು ನನ್ನ ಜವಾಬ್ದಾರಿ. ಹೆದರಬೇಡಿ, ನಿಮಗೇನು ಆಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ಅವಳ ಪ್ರಾಣಕ್ಕೆ ಸಂಚಕಾರ ಇರುವುದರಿಂದ ಅಭಯ ನೀಡಿದನು. ಬೇಡ ಸರ್, ನನ್ನಿಂದ ನಿಮಗೆ ಯಾಕೆ ತೊಂದರೆ? ನೀವು ಕೇಸ್ ಮುಂದುವರಿಸಿ, ಅವರಿಗೆ ಶಿಕ್ಷೆ ಕೊಡಿಸಿ, ನನಗಷ್ಟೇ ಸಾಕು ಎಂದಳು ವೈರಾಗ್ಯ ಭಾವದಿಂದ. ಇದರಲ್ಲಿ ತೊಂದರೆ ಏನಿಲ್ಲ. ನಿಮಗೊಂದು ನೆಲೆ ಮಾಡುವವರೆಗೂ ನಮ್ಮ ಮನೆಯಲ್ಲಿರಿ. ನಾನು ನಿಮಗೆ ಭರವಸೆ ಕೊಡ್ತೀನಿ. ನೀವು ನಮ್ಮ ಮನೆಯಲ್ಲಿ ಇರುವಷ್ಟು ದಿನ ಒಂದು ಪೂರ್ಣ ಪ್ರಮಾಣದ ಕುಟುಂಬದ ಪ್ರೀತಿ ನಿಮಗೆ ಕೊಡುವೆ.
ನಿಮಗೆ ಇನ್ನು ನಂಬಿಕೆ ಬಾರದಿದ್ದರೆ ನನ್ನ ನಿಮ್ಮ ಅಣ್ಣ ಅಂದ್ಕೊಳ್ಳಿ. ನನಗೂ ತಂಗಿ ಇದ್ದಾಳೆ. ವರ್ಮಾ ಹೆಸರು ಕೇಳಿದ್ದೀರಲ್ವಾ? ಅದೇ ನಿಮಗೆ ಸೇಫ್ ಜಾಗ ಎಂದವನು ನಿರ್ಧಾರ ಮಾಡಿದ್ದ ಅಭಿ ಜೊತೆಗೆ ಮಾತನಾಡಲು. ಇಲ್ಲ ಸರ್, ಅಷ್ಟು ದೊಡ್ಡ ಮನೆಯಲ್ಲಿರೋ ಯೋಗ್ಯತೆ ನನಗಿಲ್ಲ ಸರ್. ನನ್ನ ಆಶ್ರಮದತ್ತ ಬಿಡಿ ಸರ್ ಸಾಕು ಎಂದಳು. ಶ್ರೀಮಂತರ ಮನೆಗೆ ಹೋಗಲು ಮುಜುಗರ ಪಟ್ಟು. ಇಲ್ಲ ಪಲ್ಲವಿ, ನಿಮಗೆ ಹೀಗೆ ಆಗಿದೆ. ಚಾರು ಕಾಣ್ತಿಲ್ಲ ಅಂದರೂ ಸಹ ನಿಮ್ಮ ಆಶ್ರಮದಿಂದ ಯಾರೊಬ್ಬರು ನೋಡಲು ಬಂದಿಲ್ಲ. ನೀವು ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಸಹ ಕೊಟ್ಟಿಲ್ಲ. ಹೀಗಿರುವಾಗ ಅಲ್ಲೇನೋ ಉದ್ದೇಶ ಖಂಡಿತ ಇರುತ್ತದೆ. ಅದೇನು ಅಂತ ನಾನು ವಿಚಾರಣೆ ಮಾಡ್ತೇನೆ. ಅಲ್ಲಿವರೆಗೂ ಸಾಕ್ಷಿಯಾಗಿರುವ ನಿಮ್ಮನ್ನು ಸೇಫ್ ಆಗಿಡೋ ಕೆಲಸ ನಂದು. ಸೊ ನೀವು ನನ್ನ ಜೊತೆ ಬರಬೇಕು ಅಷ್ಟೇ ಎಂದನು ಗಂಭೀರವಾಗಿ. ಸರಿ ಸರ್, ನನ್ನ ಚಾರುಗಾಗಿ ಕೇಸ್ ಮುಗಿಯೋವರೆಗೂ ನಿಮ್ಮ ಮನೇಲಿ ಇರ್ತೀನಿ ಸರ್, ಒಪ್ಪಿದಳು. ಕೊನೆಗೆ ಗುಡ್ ಡಾಕ್ಟರ್ ವೈಭವ್, ನೀವು ಇವರೆಲ್ಲ ಪ್ರೊಸೀಜರ್ ಮುಗಿಸಿ ನಾಳೆ ಡಿಸ್ಚಾರ್ಜ್ ಮಾಡಿ ಬಿಲ್ ನಾನು ಪೇ ಮಾಡ್ತೀನಿ ಎಂದವನು ವೈಭವ್ ಜೊತೆ ಮಾತಾಡಿ ಹೊರಡಲನುವಾದನು. ಬಾಯ್ ಪಲ್ಲವಿ, ನಾನು ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ, ಟೇಕ್ ರೆಸ್ಟ್ ಎಂದವನು ಮನೆಗೆ ತೆರಳಿದನು. ಇತ್ತ ಕಡೆ ಶ್ರೀನಿಕಾ ಮನೆಗೆ ಬಂದಾಗಿನಿಂದ ಅವಳ ಕೆಲಸ ಸ್ವಯಂ ಅಂಜನ ವಹಿಸಿಕೊಂಡು ಮಾಡುತ್ತಿದ್ದಳು. ಇಂಚರ ತಂಗಿಗೆ ಸಹಾಯ ಮಾಡಲು ಮುಂದೆ ಬಂದು ಕೇಳಲಿಲ್ಲ. ತನ್ನ ಪಾಡಿಗೆ ತಾನಿದ್ದಳು. ಅಂದು ಆರವ್ ತುಂಬ ಹಠ ಮಾಡುತ್ತಿದ್ದ ಎಂದು ಅಂಜನ ಅವಳ ಬಳಿಯೇ ಉಳಿದಿದ್ದಳು. ಮುಂಜಾನೆ ಎದ್ದ ಶ್ರೇಣಿಕಾ ಫ್ರೆಶ್ ಆಗಲು ಅಂಜನ ಬರುವವಳ ಎಂದು ಕಾದವಳು. ಸಮಯ ಆಗುತ್ತಿದ್ದಂತೆ ಅವಳು ಬರದದ್ದು ನೋಡಿ ತಾನೇ ಬಾತ್ರೂಮ್ನಲ್ಲಿ ಕುಳಿತು ಅಲ್ಲುಜ್ಜಿ ಮುಗಿಸಿ ಮುಖ ತೊಳೆದುಕೊಳ್ಳಲು ನೀರು ಬಿಡುತ್ತಿದ್ದಳು. ಜಿಮ್ ಮುಗಿಸಿ ರೂಮ್ಗೆ ಬಂದ ಅಭಿ ಹೆಂಡತಿ ಕಾಣದೇ ಇರುವುದನ್ನು ನೋಡಿ ಬಾತ್ರೂಮ್ನಲ್ಲಿ ನೀರಿನ ಶಬ್ದ ಬಂದಿದ್ದರಿಂದ, ಶ್ರೀ, ಏನು ಮಾಡ್ತಿದ್ಯಾ? ಇನ್ನೂ ಫ್ರೆಶ್ ಆಗಲಿಲ್ವಾ ನೀನು? ನನಗೆ ಆಫೀಸ್ಗೆ ಹೋಗಲು ಸಮಯ ಆಗ್ತಿದೆ, ಈಗ ಹೋಗಿದ್ಯಾ ಫ್ರೆಶ್ ಆಗಲು ಎಂದನು ಬಾಗಿಲು ಬಡಿದು. ಗದರಿದಂತೆ ಅವನಿಗೆ ಅಣ್ಣನ ಸ್ನಾನ ಮಾಡಿಸುವುದು ತಿಳಿದಿಲ್ಲ. ರೀ, ಅದು ಅಕ್ಕ ಬರ್ತಾರೆ ಅಂತ ಕಾಯ್ತಿದ್ದೆ, ಲೇಟ್ ಆಗೋಯ್ತು, ಇರಿ ಬಂದೆ ಎಂದವಳು ಬಾಗಿಲು ತೆಗೆದು ಹೊರಬಂದಳು. ಅತ್ತಿಗೆ ಕೆಳಗೆ ಪಾಪುಗೆ ತಿಂಡಿ ಮಾಡಿಸ್ತಿದ್ದಾರೆ. ನೀನು ಇನ್ನೂ ಸ್ನಾನ ಮಾಡಿಲ್ವಾ? ಇಷ್ಟೊತ್ತಿನವರೆಗೂ ಏನು ಮಾಡ್ತಿದ್ದೆ? ಆಗಲೇ ಮುಗಿಸಿ ಬಿಡಬೇಕು ತಾನೆ ಎಂದನು. ಅವಳಿನ್ನೂ ಹಾಗೇ ಇರುವುದು ನೋಡಿ, ರೀ, ನಂದು ಹಲ್ಲುಜ್ಜಿ ಆಗಿದೆ, ನನಗೆ ತಲೆಗೆ ಕೈಗೆ ನೀರು ಹಾಕ್ಕೊಳ್ಳುವ ಹಾಗಿಲ್ಲ ಅಲ್ವಾ, ಅದಕ್ಕೆ ನಿಧಾನವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ ಎಂದಳು. ಓ ಸಾರಿ, ನಾ ಮರೆತಿದ್ದೆ. ಈಗ ಹೀಗೇ ಇರ್ತೀಯಾ? ಇರು, ನಾನು ಸಹಾಯ ಮಾಡ್ತೀನಿ ನಡಿ ಎಂದನು. ಅವಳಿಗೆ ಜೊತೆಯಾಗಿ ಬಾತ್ರೂಮ್ಗೆ ಕರೆತಂದು ನಾಚಿಕೊಂಡು, ಅಯ್ಯೋ ಬೇಡರಿ, ನಾನು ಆಮೇಲೆ ಅಕ್ಕನ ಹತ್ರ ಮಾಡಿಸ್ಕೊಳ್ತೀನಿ, ನೀವು ಹೊರಡಿ, ಸಮಯ ಆಗುತ್ತೆ ಎಂದಳು ಕಣ್ಣು ತಗ್ಗಿಸಿ. ಶ್ರೀಪತಿ ಸಾರಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬಾರ್ದು. ಅವರಿಗೂ ಕೆಲಸ ಇರುತ್ತೆ. ಯಾವಾಗಲೂ ನಮ್ಮನ್ನೇ ನೋಡ್ಕೊಂಡಿರೋಕ್ಕೆ ಆಗೋಲ್ಲ. ಇಷ್ಟು ದಿನ ಇದನ್ನು ಗಮನಿಸದೇ ಇದ್ದಿದ್ದು ನನ್ನ ತಪ್ಪು. ನೀನು ನಡಿ, ನಾನು ಸಹಾಯ ಮಾಡ್ತೀನಿ ಎಂದನು ಮುಖ ತೊಳೆಸಲು. ರೀ, ನಿಮಗೆ ಅರ್ಥ ಆಗ್ತಿಲ್ಲ, ಅದು ಬಟ್ಟೆ ತೆಗೆಯಬೇಕು, ಸುಮ್ಮನೆ ಸ್ನಾನ ಆಗೋಲ್ಲ, ಹೋಗಿ ಬನ್ನಿ, ಹೋಗಿ ನೀವು ಎಂದಳು. ಹೇಗೆ ಹೇಳಬೇಕೆಂದು ತಿಳಿಯದೆ. ಹಲೋ ಶ್ರೀ ಮೇಡಮ್, ಸ್ನಾನ ಬಟ್ಟೆ ಮೇಲೆ ಯಾರು ಮಾಡೋಲ್ಲ ಅಂತ ನನಗೂ ಗೊತ್ತಿದೆ. ನೀನು ಇದನ್ನು ತೆಗೆದು ಒಂದು ಟವೆಲ್ ಸುತ್ತಿಕೊಂಡು ಕುಳಿತುಕೋ. ನಡಿ, ನಾನು ಪ್ಲಾಸ್ಟಿಕ್ ತರ್ತೀನಿ, ಆಮೇಲೆ ನೀರು ಹಾಕ್ತೀನಿ ಎಂದವನು ಅವಳ ಬಿಟ್ಟು ಕದ ಎಳೆದುಕೊಂಡು ಕವರ್ ತರಲು ಹೋದನು. ಆಯಿತು ಬರಲಾ ಎಂದನು ಹೊರಗಿನಿಂದ ಕೂಗಿ. ಅವಳು ಏನೂ ಪ್ರತಿಕ್ರಿಯಿಸಲಿಲ್ಲ. ನೋಡು, ಮನಸ್ಸು ಶುದ್ಧವಾಗಿರುವಾಗ ಏನೂ ತೊಂದರೆ ಇಲ್ಲ. ನಾನೇನು ನಿನ್ನ ಬೇರೆ ದೃಷ್ಟಿಯಿಂದ ನೋಡೋಲ್ಲ. ಒಬ್ಳು ಪೇಷಂಟ್ ಅನ್ನೋ ಥರನೇ ನೋಡ್ಕೊಳ್ತೀನಿ. ಮುಜುಗರ ಪಡದೆ ಸುಮ್ಮನೆ ಕೂರು ಅಷ್ಟೇ ಎಂದವನು ಧೈರ್ಯ ಹೇಳುವ ರೀತಿಯಲ್ಲಿ. ಅವರ ರೂಮ್ಗೆ ಬಂದ ಅಂಜನ ಸುತ್ತಲೂ ನೋಡುತ್ತಾ ಅಭಿ, ಶ್ರೀ ಎಂದು ಕರೆದಳು. ಹತ್ತಿಗೆ ಬಂದ್ರಾ? ಅದು ಶ್ರೀನಿಕಾಗೆ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಸಹಾಯ ಮಾಡ್ತೀನಿ ಅಂದರೆ ನಾಚಿಕೆ ಪಟ್ಕೊಂಡು ಕೂತಿದ್ದಾಳೆ ನೋಡಿ. ನಾನು ಸಹಾಯ ಮಾಡಿದರೆ ಏನಾಗುತ್ತೆ? ಇನ್ನು ಚಿಕ್ಕ ಮಗು ಥರ ಆಡ್ತಿದ್ದಾಳೆ. ನೀವೇ ಹೇಳಿ, ದೂರ ಹೇಳಿದನು ಮುಖ ಊದಿಸಿಕೊಂಡು. ಸಮಾಧಾನ ಅಭಿ, ಸ್ನಾನ ಅಂದರೆ ಮೇಲಿನಿಂದ ನೀರು ಹಾಕೋದಲ್ಲ. ಅವಳಿಗೆ ಮೈಪೂರ್ತಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕಷ್ಟೆ. ನೇರವಾಗಿ ನೀರು ಹಾಕೋ ಹಾಗಿಲ್ಲ. ನೀನು ಪೂರ್ತಿ ಅವಳ ಮೈನ ಒರೆಸ್ತೀಯಾ ಎಂದಳು ಅಂಜನ ನಗುತ್ತಾ. ಗಲಿಬಿಲಿಗೊಂಡವನು, ವಾಟ್? ನೋ ಅತ್ತಿಗೆ, ನಾನು ಬರೀ ಮುಖ ಒರೆಸುವುದು ಅಂದ್ಕೊಂಡಿದ್ದೆ. ನೀವೇ ಬೇಗ ಮಾಡಿಸಿಬಿಡಿ, ನನಗೆ ತಡ ಆಗ್ತಿದೆ ಎಂದನು. ಈಗ ಅಂದ್ಕೊಂಡಿದ್ದು ಹಾಗಿದ್ರೆ ಹೋಗು, ನನ್ನ ರೂಮ್ನಲ್ಲಿ ಸ್ನಾನ ಮುಗಿಸಿ ಬಾ. ನಿಮ್ಮ ಅನ್ನ ಕೆಲಸಕ್ಕೆ ಹೋಗಿ ಆಗಿದೆ, ನಾವಿಲ್ಲಿ ಶ್ರೀಗೆ ಸಹಾಯ ಮಾಡ್ತೀನಿ ಎಂದವಳು ಬಾತ್ರೂಮ್ಗೆ ನಡೆದಳು. ತಲೆ ಕೆರೆದುಕೊಂಡು ಸ್ನಾನಕ್ಕೆ ಹೋದನು ಅಭಿಮನ್ಯು. ಇದೆಲ್ಲ ಹೊಸ ಅನುಭವ ಅವನಿಗೆ.
ಕತೆ ಮುಂದುವರಿಯುತ್ತದೆ.